ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಈಗ ಬೆಳಗ್ಗೆನೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಟಿವಿ ಸ್ವಲ್ಪ ಧೂಳಾಗಿತ್ತು, ಕ್ಲೀನ್ ಮಾಡೋಣ ಅಂತ ಇಟ್ಕೊಂಡಿದ್ದೆ. ಹಾಗೆ ಅದ್ರ ಜೊತೆಗೆ ಒಂದು ವಿಡಿಯೋ ಮಾಡ್ಕೊಂಡ್ಬಿಡೋಣ ಅಂತ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ವಿಡಿಯೋ ಅಂತಂದರೆ, ಯಾರೆಲ್ಲ ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಮಾಡ್ಕೊಂಡಿದ್ದೀರಾ ಅವರಿಗೆ ಒಂದಷ್ಟು ಗ್ಯಾಡ್ಜೆಟ್ಸ್ ಎಲ್ಲ ಬೇಕಾಗುತ್ತೆ. ಇದೇ ಬೇಕು ಅದೇ ಬೇಕು ಅಂತ ಎಲ್ಲನೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ. ಕೆಲವೊಬ್ರು ಯೂಟ್ಯೂಬ್ ಬಂದ ತಕ್ಷಣ ನಾನು ಯೂಟ್ಯೂಬರು, ನನಗೆ ಈ ಐಟಮ್ ಬೇಕು ಆ ಐಟಮ್ ಬೇಕು ಅಂತ. ಅಂದರೆ ಹೊಸದಾಗಿ ಯೂಟ್ಯೂಬ್ ಬಂದ ಮೇಲೆ ನಮಗೆ ಯೂಟ್ಯೂಬ್ ಚಾನಲ್ ಮಾಡೋಕ್ಕೆ ಅಥವಾ ವಿಡಿಯೋ ಮಾಡೋಕ್ಕೆ ನಮಗೆ ಒಂದಷ್ಟು ಐಟಮ್ಸ್ಗಳು ಬೇಕಾಗುತ್ತೆ. ಫಸ್ಟಾಗಿ ಹೇಳಬೇಕಂದ್ರೆ ಮೊಬೈಲ್ ಬೇಕು, ಟ್ರೈಪೋಡ್ ಬೇಕು, ಮೈಕ್ ಬೇಕು, ಅದು ಇದು ಅಂತ ಒಂದಷ್ಟು ಆಸೆಗಳಿರುತ್ತೆ ಕೆಲವೊಬ್ಬರಿಗೆ. ನಾನು ಅದು ತೊಗೋಬೇಕು ಇದು ತೊಗೋಬೇಕು ಅಂತ. ಅವೆಲ್ಲ ಎಷ್ಟು ಮುಖ್ಯ ಅನ್ನೋದು ಸಿಂಪಲ್ಲಾಗಿ ಹೇಳ್ತೀನಿ ಈ ವಿಡಿಯೋದಲ್ಲಿ. ಹಾಗೆ ನನ್ನ ಕೆಲಸನೂ ಮಾಡ್ತಾ ನಿಮಗೆ ಈ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೊಸದಾಗಿ ನೋಡೋರು ಮರಿದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಇದು ನನ್ನ ಹೊಸ ಚಾನಲ್ ಇರ್ಬೋದು, ಆದರೆ ನನಗೆ ಯೂಟ್ಯೂಬ್ ಹೊಸದಲ್ಲ. ಅದಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ, ನಮ್ಮ ಟಿ ವಿ ಸ್ಟ್ಯಾಂಡಿಂಗ್ ಇದೆ. ಟಿ ವಿ ಸ್ಟ್ಯಾಂಡಲ್ಲಿ ಎಲ್ಲನೂ ನನ್ನ ಮಗಳು ಎಲ್ಲಿ ಬೇಕಾದ್ರೆ ಬಿಸಾಕಿದ್ದಾಳೆ. ಎಲ್ಲನೂ ಟಿ ವಿನೂ ಸ್ವಲ್ಪ ಧೂಳಾಗಿದೆ. ಹಂಗಾಗಿ ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆನಾ? ನನ್ನ ಟ್ರೈಪೋಡ್ ನೋಡಿದ್ರೆ ನೀವು ನಿಜ ನಗ್ತೀರಾ. ನಾನು ಹೆಂಗೆ ಅಂದರೆ ಇಟ್ಕೊಂಡಿರ್ತೀನಿ ಸ್ಟ್ಯಾಂಡಾಗಿ ರೆಕಾರ್ಡ್ ಆಗೋಕ್ಕೆ ಅಂತ ಹೇಳಿ. ನಿಮಗೆಲ್ಲನೂ ತೋರಿಸ್ತೀನಿ ಅದನ್ನು ಯಾವ ಥರ ಇಟ್ಕೊಂಡು ನಾನು ರೆಕಾರ್ಡ್ ಮಾಡ್ತೀನಿ, ವಿಡಿಯೋನ ಶೂಟ್ ಮಾಡ್ತೀನಿ ಅಂತ ಹೇಳಿ. ನೋಡಿ, ನನ್ನ ಟ್ರೈಪೋಡ್ ನೋಡಿ. ಇಲ್ಲಿ ಮುಂದ್ಗಡೆ ವಿಡಿಯೋ ಇಟ್ಬಿಟ್ಟು ನಾನು ಏನೇ ಫ್ರಂಟ್ ಕೂತ್ಕೊಂಡು ವಿಡಿಯೋ ಮಾಡೋದಾದ್ರೂ ಇಲ್ಲಿ ಈ ಥರ ನಾನು ಟ್ರೈಪೋಡ್ ಮಾಡ್ತೀನಿ. ಇದನ್ನೇ ಯೂಸ್ ಮಾಡ್ಕೊತೀನಿ. ಸೊ ಈ ಥರ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಯೂಸ್ ಮಾಡಿಕೊಂಡು ಮಾಡಿ ಆದಷ್ಟು ಬೇಗ ನಮ್ಮ ಮನೆಯ ಹೋಮ್ ಟೂರ್ನ ಮಾಡ್ತೀನಿ. ವೆಯ್ಟ್ ಮಾಡಿ, ಓಕೆನಾ? ಫಸ್ಟ್ ಈಗ ವಿಡಿಯೋನ ಕೆಲಸನ ಸ್ಟಾರ್ಟ್ ಮಾಡ್ತಾ ನಾನು ಮಾತಾಡ್ತೀನಿ ನಿಮ್ಮ ಜೊತೆಗೆ. ಏನಪ್ಪ ಅಂತಂದರೆ, ತುಂಬ ಜನ ವಿಡಿಯೋಸ್ ಯೂಟ್ಯೂಬಿಗೆ ಬಂದ ತಕ್ಷಣ ಅಂದರೆ ಟ್ರೈಪೋಡ್ ತೊಗೊಳ್ಳೋದಾಗಲಿ ಅಥವಾ ದೊಡ್ಡ ಫೋನ್ ತೊಗೊಳ್ಳೋದಾಗಲಿ ಇದೆಲ್ಲನೂ ಮಾಡ್ತಾ ಇರ್ತಾರೆ. ಬಟ್ ಇದೆಲ್ಲನೂ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೋತೀನಿ. ಯಾಕೆ ಅಂತ ಅಂದರೆ, ಒಂದು ಯೂಟ್ಯೂಬ್ ಚಾನಲ್ ಸಕ್ಸಸ್ ಅನ್ನೋದು ನಮ್ಮ ಲಕ್ ಮೇಲೆ ತುಂಬ ಡಿಪೆಂಡ್ ಆಗಿರುತ್ತೆ. ನನಗನ್ಸಿರೋ ಮಟ್ಟಿಗೆ ಟ್ಯಾಲೆಂಟು ಇಂಪಾರ್ಟೆಂಟ್ ಆಗುತ್ತೆ, ಇಲ್ಲ ಅಂತ ನಾನು ಹೇಳೋಣ. ಟ್ಯಾಲೆಂಟ್ ಜೊತೆಗೆ ಲಕ್ ಅನ್ನೋದು ತುಂಬಾ ಮ್ಯಾಟ್ರ್ ಆಗುತ್ತೆ ಒಂದು ಯೂಟ್ಯೂಬ್ ಸಕ್ಸಸ್ಫುಲ್ ಆಗಬೇಕು ಅಂತ ಅಂದರೆ. ಅದಕ್ಕೆ ನಾನು ಹೇಳೋದು ಎಲ್ಲರಿಗೂ, ನೀವು ಸ್ಟಾರ್ಟಿಂಗ್ ಬಂದ ತಕ್ಷಣ ಯೂಟ್ಯೂಬ್ಗೆ ಟ್ರೈಪೋಡ್ ತೊಗೊಳ್ಳೋದಾಗಲಿ ಅಥವಾ ಒಳ್ಳೆ ಮೊಬೈಲ್ ಬೇಕು, ಹೌದು, ಇಲ್ಲ ಅಂತ ಅಲ್ಲ. ಯಾಕಂದರೆ ನಾವು ವಿಡಿಯೋ ಶೂಟ್ ಮಾಡೋಕ್ಕೆ ನಮಗೆ ಕ್ಲಾರಿಟಿ ಇರೋ ಮೊಬೈಲ್ ಬೇಕೇ ಬೇಕು. ಅಫ್ಕೋರ್ಸ್ ನಾನು ಅದನ್ನು ಒಪ್ಕೋತೀನಿ. ಬಟ್ ಹಾಗಂತ ಹೇಳಿ ತುಂಬ ಕಾಸ್ಟ್ಲಿ ಮೊಬೈಲೆಲ್ಲ ಇನ್ವೆಸ್ಟ್ ಮಾಡಿ ನಾವು ಯೂಟ್ಯೂಬಿಗೆ ತೊಗೊಂಬರೋದು ಅಷ್ಟು ಸರಿಯಲ್ಲ. ಬಟ್ ನನ್ನ ಸಜೆಷನ್ ಏನಂದರೆ, ಯಾರೆಲ್ಲ ನೀವು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡ್ತಿದ್ದೀರಾ, ಸ್ಟಾರ್ಟಿಂಗಲ್ಲೇ ಯಾರೂ ಕೂಡ ಯಾವುದೇ ಐಟಮ್ಸ್ಗಳಿಗೆ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಗೊತ್ತಿಲ್ಲ ನಾಳೆ ಏನಾಗುತ್ತೆ ಅಂತ. ನಮ್ಮ ಯೂಟ್ಯೂಬ್ ಚಾನಲ್ ಸಕ್ಸಸ್ ಆಗುತ್ತೆ ಅಂತ ನಾವು ಹೆಂಗೆ ಹೇಳೋಕ್ಕಾಗತ್ತೆ? ನಮ್ಮ ಪ್ರಯತ್ನ ನಾವು ಮಾಡ್ತೀವಿ, ನಮ್ಮ ಮೇಲೆ ನಮಗೆ ನಂಬಿಕೆ ಇರುತ್ತೆ. ನಾವೇನೋ ನಾವು ಮಾಡ್ತೀವಿ ಅನ್ನೋ ನಂಬಿಕೆ ಇರುತ್ತೆ. ಒಂದು ನಿಮಿಷ, ನನ್ನ ಮಗಳು ನೋಡಿ ಒಂದು ಕೈ ಕಿತ್ತಾಕ್ಬಿಟ್ಟಿದ್ದಾಳೆ ಗೊಂಬೆದು. ಇದು ಅವಳಿಗೆ ಗಿಫ್ಟ್ ಕೊಟ್ಟಿದ್ದು ಒಬ್ಬರು ಆಂಟಿ. ಎಲ್ಲ ಕಿತ್ತು ಬಿಸಾಕ್ತಾನೆ ನನ್ನ ಮಗಳು. ಏನು ಹೇಳ್ತಾ ಇದ್ದೆ? ಟ್ರೈಪೋಡ್ ತೊಗೊಳ್ಳೋದಾಗಲಿ ಅದು ಇದು ಅಂತ ಎಲ್ಲ ಹೆಚ್ಚಿನ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ನಾಳೆ ಯೂಟ್ಯೂಬ್ ಸಕ್ಸಸ್ ಅಂತ ಆದಮೇಲೆ ಅದೆಲ್ಲ ನಿಮಗೆ ಬೇಕೇ ಬೇಕು. ನಮ್ಮ ಯೂಟ್ಯೂಬಿಂದ ನಮಗೊಂಚೂರು ಅರ್ನಿಂಗ್ಸ್ ಆಗ್ತಾಯಿದ್ದರೆ ನಾವು ಅದನ್ನೆಲ್ಲ ತೊಗೊಳ್ಳೋದ್ರಲ್ಲಿ ಒಂದು ಅರ್ಥ ಇದೆ. ಅದಕ್ಕೋಸ್ಕರ ಅಂತ ನಾನು ಎಲ್ಲರಿಗೂ ಒಂದು ಸಜೆಷನ್ ಅಂತ ಅಂದ್ಕೊಳ್ಳಿ. ಇಟ್ಸ್ ನಾಟ್ ಲೈಕ್ ಮಾಡಲೇಬೇಕು ಅಂತ ಇರಲ್ಲ. ನನಗೂ ದೊಡ್ಡ ವಿಷಯ ಅಲ್ಲ, ತೊಗೋಬೋದು. ಟ್ರೈಪೋಡ್ ತೊಗೋಬೋದು, ಮೈಕ್ ತೊಗೋಬೋದು, ಚೆನ್ನಾಗಿರೋ ಮೊಬೈಲ್ನ ತೊಗೋಬೋದು. ಬಟ್ ಅವಶ್ಯಕತೆ ಇಲ್ಲ ಅಂತ ನನ್ನ ಅಭಿಪ್ರಾಯ. ಅದು ಯಾರ್ಯಾರಿಗೆ ಹೆಂಗೆ ತೊಗೊತಾರೋ ನಂಗೆ ಗೊತ್ತಿಲ್ಲ. ಬಟ್ ನಾನು ಮಾತ್ರ ಹೇಳ್ತೀನಿ, ಯಾವುದೇ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀರ ಅಂದರೆ ಏನೂ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ಟ್ಯಾಲೆಂಟು, ನಿಮಗಿರೋ ಒಂದು ಮೊಬೈಲು, ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ, ನನ್ನ ಮೊಬೈಲ್ 10,000 ರೂಪಾಯಿ ಮೊಬೈಲ್ ಅಷ್ಟೇ. ಅದು ವಿಡಿಯೋ ಅಷ್ಟು ಕ್ಲಿಯರಿಟಿ ಬರೋಲ್ಲ, ಕ್ಯಾಮ್ರಾ ಅಷ್ಟೇ ಸರಿ ಇಲ್ಲ. ನಾವು ಎಷ್ಟೇ ಚೆನ್ನಾಗಿ ರೆಡಿ ಆದ್ರೂ ಒಂದು ಲೆವೆಲಿಗೆ ಬರುತ್ತೆ. ಅದರಲ್ಲಿ ಅಷ್ಟು ಚೆನ್ನಾಗಿಲ್ಲ, ಹೇಳೋ ಥರ ಇಲ್ಲ. ಅದರಲ್ಲಿ ನಾನು ಶೂಟ್ ಮಾಡ್ತೀನಿ. ಬಟ್ ನನ್ನ ಯೂಟ್ಯೂಬ್ ಚಾನಲ್ ಸಕ್ಸಸ್ ಆದಮೇಲೆ ನಾನು ಯೂಟ್ಯೂಬ್ಗೆ ಏನಾದರೂ ಇನ್ವೆಸ್ಟ್ ಮಾಡಬೇಕು ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಅಲ್ಲಿ ತನಕ ಅಂತೂ ದೇವರಂಗೆ ನಾನು ₹1 ಯೂಟ್ಯೂಬ್ಗೆ ಅಂತ ಖರ್ಚು ಮಾಡಲ್ಲ. ಯಾಕಂದರೆ ನನಗಂತೂ ಈಗ ನಂಬಿಕೆನೇ ಇಲ್ಲ. ಯಾಕಂದರೆ ಲಕ್ ಮೇಲೆ ತುಂಬ ನಿಂತಿದೆ ಅಂತ ನನ್ನ ಅಭಿಪ್ರಾಯ ಯೂಟ್ಯೂಬಲ್ಲಿ. ಬಟ್ ನಮಗೆ ಅಂಥ ವಿಷಯದಲ್ಲಿ ಸ್ವಲ್ಪ ಎಲ್ಲನೂ ದೂರನೇ.
ಹಾಗಾಗಿ ಯಾರೇ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದ್ರಿ ಅಂತಂದ್ರೂ ನಿಮ್ಮ ಇಷ್ಟ ಇಲ್ಲ ಅಂತ ಅಲ್ಲ, ನಿಮ್ಮ ಪರ್ಸ್ನಲ್ ನೀವು ತೊಗೋಬೇಕಾ ಬೇಡವಾ ಅಂತ ಹೇಳಿ ಅದು ನನ್ನ ಒಪಿನಿಯನ್. ಯಾರು ಯೂಟ್ಯೂಬಿಗೆ ಬಂದ ತಕ್ಷಣ ನೀವು ಫಸ್ಟ್ ಫೋಕಸ್ ಮಾಡಬೇಕಾಗಿರೋದು ನಿಮ್ಮ ವೀಡಿಯೋ ಚೆನ್ನಾಗಿ ಹೋಗಬೇಕು, ವೈರಲ್ ಆಗಬೇಕು. ಅದ್ರ ಮೇಲೆ ನೀವು ಜಾಸ್ತಿ ಫೋಕಸ್ ಮಾಡಿ ಚೆನ್ನಾಗಿ ವೀಡಿಯೋಸ್ನ ನಿಮ್ಮ ಇರೋ ಮೊಬೈಲಲ್ಲೇ ಚೆನ್ನಾಗಿರೋ ವೀಡಿಯೋಸ್ನ ಮಾಡಿ, ಚೆನ್ನಾಗಿ ಎಡಿಟಿಂಗಲ್ಲಿ ನಿಮ್ಮದು ಕೈ ಚಳಕನ ತೋರಿಸಿ ಚೆನ್ನಾಗಿ ಎಡಿಟಿಂಗ್ನ ಮಾಡಿ, ಅದಾದಮೇಲೆ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡಿ, ಕನ್ಸಿಸ್ಟೆಂಟಾಗೇ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಬನ್ನಿ. ಆವಾಗ ನಿಮ್ಮ ವಿಡಿಯೋ ನಿಮ್ಮ ಚಾನಲ್ಲು ಸಕ್ಸಸ್ ಆಗೇ ಆಗುತ್ತೆ, ಅದರಲ್ಲಿ ಡೌಟೇ ಬೇಡ. ಆಮೇಲೆ ಸ್ವಲ್ಪ ಲಕ್ಕು ಬೇಕು, ಅದ್ರ ಜೊತೆಗೆ ಲಕ್ ಇದ್ದರೆ ಏನು ಬೇಕಾದರೂ ಮಾಡ್ಬೋದು. ಸೊ ಅದೆಲ್ಲನೂ ಕೂಡ ನೀವು ಮಾಡಿ. ಅಷ್ಟೇ ಇವತ್ತಿನ ವಿಡಿಯೋ. ಇದು ಒಂದು ಸಣ್ಣ ವಿಡಿಯೋ ಆಗಿದ್ದು, ಅಷ್ಟೇ ಒಂದು ಇನ್ಫಾರ್ಮೇಷನ್ ಇರುವಂಥ ವಿಡಿಯೋ. ಹೊಸ ಯೂಟ್ಯೂಬರ್ಸ್ಗಳಿಗೆ ಆದಷ್ಟು ಹೊಸಬ್ರಿಗೆ ಸಪೋರ್ಟ್ ಮಾಡಿ, ಅದರಿಂದ ಎಲ್ಲರೂ ಬೆಳಿಬೋದು, ನಾನು ಬೆಳಿಬೋದು, ನೀವುಗಳು ಬೆಳಿಬೋದು. ಎಲ್ರಿಗೂ ಸಪೋರ್ಟ್ ಮಾಡಿ, ಎಲ್ಲರೂ ಬೆಳೆಸೋಣ. ಅಷ್ಟೇ ಒಂದು ವಿಡಿಯೋದಲ್ಲಿ ಒಂದು ಸಣ್ಣ ಮಾಹಿತಿ ಆಗಿತ್ತು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಹೊಸಬ್ರು ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.